ಎಕ್ಸಾಮ್ 2 ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇದೇ 6 ಮೇ 2026ರಂದು ನಡೆಯುವಂಥ ಎಕನಾಮಿಕ್ ಅರ್ಥಶಾಸ್ತ್ರ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇದರಲ್ಲಿರುವಂಥ MCQ ಕ್ವಶನ್ಸ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ ಆಗಿರ್ಬೋದು, ಹಾಗೆ ಮ್ಯಾಚ್ ದ ಫಾಲೋವಿಂಗ್ ಹೊಂದಿಸಿ ಬರೆಯಿರಿ, 1 ಮಾರ್ಕ್, 2 ಮಾರ್ಕ್ಸ್, ಹಾಗೆ 3 ಮಾರ್ಕ್ಸ್, ಹಾಗೆ 4 ಮಾರ್ಕ್ಸ್ ಎಲ್ಲ ಕ್ವಶನ್ಸು ಕೂಡ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡು ಹೋದ್ರು ನೀವು ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಈಸಿಯಾಗಿ ತೆಗಿಬೋದು. ಯಾರೆಲ್ಲ ಫೇಲ್ ಆದ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ 2ನ ಬರೀತಿದ್ದೀರಾ ಅವರಿಗೂ ಕೂಡ ಈ ಒಂದು ವಿಡಿಯೋ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಇಂಪ್ರೂವ್ಮೆಂಟ್ಗೋಸ್ಕರ ಎಕ್ಸಾಮ್ 2ನ ಬರೀತಿದ್ದೀರಾ, ಮಾರ್ಕ್ಸ್ನ ಇನ್ಕ್ರೀಸ್ ಮಾಡ್ಕೊಳಕ್ಕೋಸ್ಕರ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸ್ಕೋರ್ ಮಾಡೋಕ್ಕೂ ಕೂಡ ಈ ಒಂದು ಕ್ವಶನ್ ಪೇಪರ್ ಅನ್ನೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿರುವಂಥ ಎಷ್ಟು ಕ್ವಶನ್ಸ್ನ ಕಲ್ತ್ಕೊಂಡು ಹೋದರೆ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ತೆಗಿಬೋದು. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದೊಂದೇ ಕ್ವಶನ್ಸ್ನ ಎಲ್ಲದನ್ನು ವಿತ್ ಆನ್ಸರ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎಲ್ಲದನ್ನು ನೋಡ್ತಗೋಣ. ಮೊದಲನೇದಾಗಿ ನೋಡೋದಾದರೆ 5x1 ಅಂದರೆ 5 MCQ ಕ್ವಶನ್ಸ್ ಇರುತ್ತೆ. ಎಲ್ಲರೂ ಕೂಡ ಇದನ್ನು ಅಟೆಂಡ್ ಮಾಡಲೇಬೇಕು, ಯಾಕಂದರೆ ಈಸಿಯಾಗಿ ಇದರಲ್ಲಿ ಸ್ಕೋರ್ ಅನ್ನೋದು ಮಾಡ್ಬೋದಾಗಿರುತ್ತೆ. ಫಸ್ಟ್ನೇದು ನೋಡಿದರೆ ಈ ಕೆಳಗಿನದಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಆಗಿದೆ? ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಆಗಿದೆ ಅಂದರೆ ಅನುಭೋಗಿಯ ವರ್ತನೆ ಅನ್ನೋದು ಬಿ ಆಪ್ಷನ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು TU ಸ್ಥಿರವಾಗಿದ್ದಾಗ MU ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ ಇದಕ್ಕೆ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ, ಶೂನ್ಯವಾಗಿರುತ್ತದೆ ಅನ್ನೋದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ, ಆಗ ಪೂರೈಕೆ ರೇಖೆಯು ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ ಇದು ಬಿ ಆಗುತ್ತೆ. ಅಂದರೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುವರು ಏನಂತ ಕರೀತಾರೆ ಅಂತ ಕೇಳಿದ್ರೆ ಇದಕ್ಕೆ ಬಿ ಆನ್ಸರು ತಲಾದಾಯ ಅಂತ ಕರೀತಾರೆ. ಕರೆಕ್ಟ್ ಆನ್ಸರ್ ಬಿ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ 5ನೇದು ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯ ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಏನು? ಅತಿ ಪ್ರಸರಣೆ ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಎ ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇದಿಷ್ಟು MCQ ಕ್ವಶನ್ಸ್ ಇರುತ್ತೆ. ಸೊ ತುಂಬ MCQ ಕ್ವಶನ್ಸ್ನ ನೀವು ಕಲಿಬೇಕಾಗಿರುತ್ತೆ. ಸೊ ಇವೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಇವೇ ಬರುತ್ತೆ. ಬಂದಿಲ್ಲ ಅಂದರೆ ನಾನೊಂದು ಗೈಡ್ನ ಪ್ರಿಪೇರ್ ಮಾಡಿದ್ದೀನಿ, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ಅಲ್ಲಿ ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಇದೆ ಫಿಲ್ ಇನ್ ದ ಬ್ಲ್ಯಾಂಕ್ಸು MCQ ಕ್ವಶನ್ಸ್ ಎಲ್ಲ. ನೆಕ್ಸ್ಟು 5 ಫಿಲ್ ಇನ್ ದ ಬ್ಲ್ಯಾಂಕ್ ಇರುತ್ತೆ, ಮೇಲ್ಗಡೆನ ಆನ್ಸರ್ ಇರುತ್ತೆ, ಇದು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಫಸ್ಟ್ನೇ 6ನೇ ಕ್ವಶನ್ ನೋಡಿದರೆ ಒಂದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಎಂದು ಕರೀತಾರೆ ಅಂತ ಕೇಳಿದರೆ ಸಮ ಉತ್ಪನ್ನ ರೇಖೆ ಅಂತ ಇದೆಯಲ್ಲ, ಸೊ ಇದನ್ನು ಇಲ್ಲಿಗೆ ಫಿಲ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೋಡಿದರೆ ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವನ್ನು ಬಿಟ್ಟುಕೊಟ್ಟ ಎರಡನೇ ಉತ್ಪನ್ನ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರುತ್ತದೆ. ಯಾವುದಂದ್ರೆ ಇದಕ್ಕೆ ಸದಾವಕಾಶ ವೆಚ್ಚ ಅಂತ ಇದೆಯಲ್ಲ, ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಇದಕ್ಕೆ ಫಿಲ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 8ನೇದು ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 9ನೇ ಕ್ವಶನು ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚುನಾವಣೆಗೆ ತರುತ್ತದೆ? ನಾಣ್ಯಗಳನ್ನು ಸರ್ಕಾರ ಚುನಾವಣೆಗೆ ತರುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಮೇಲ್ಗಡೆನ ಆನ್ಸರ್ ಇರುತ್ತೆ, ಸೊ ಜಸ್ಟ್ ಫಿಲ್ ಮಾಡೋದು. ತಪ್ಪುಗಳು ಮತ್ತು ಡ್ಯಾಶ್ಗಳ ಸಂದಾಯ ಬಾಕಿಯು 3ನೇ ಅಂಶವಾಗಿದೆ, ಲೋಪ ಅಂತ ಇದೆಯಲ್ಲ, ಸೊ ಕ್ವಶನ್ ಆನ್ಸರ್ ಇದೆ, ತಪ್ಪು ಅಂದರೆ ಲೋಪ ಅಂತಲೂ ಕರೀತಾರೆ. ಸೊ ಅದನ್ನು ಫಿಲ್ ಮಾಡಿದ್ರೆ ಆನ್ಸರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಇನ್ನು ಹೊಂದಿಸಿ ಬರೆಯಿರಿ. ಸರಳ ಬೇಡಿಕೆ ರೇಖೆ ಯಾವುದಕ್ಕೆ ಬಂದರೆ ಸರಳ ಬೇಡಿಕೆ ರೇಖೆ ಬಂದುಬಿಟ್ಟು DP = A - BP ಅಂತ ಇದೆಯಲ್ಲ, ಸೊ D of P ಅದು ಆನ್ಸರ್ ಆಗುತ್ತೆ. MPL ಅಂತ ಇದೆಯಲ್ಲ, ಸೊ ಇದಕ್ಕೆ ಆನ್ಸರು TPL - TPL-1 ಅಂತ ಇದೆಯಲ್ಲ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಪರಿಪೂರ್ಣ ಪೈಪೋಟಿ ಅಂತ ಇದೆಯಲ್ಲ, ಪರಿಪೂರ್ಣ ಮಾಹಿತಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಹೊಣೆಗಾರಿಕೆಗಳು ಅಂತ ಇದೆ, ಸೊ ಇದಕ್ಕೆ ಠೇವಣಿ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಹೆಚ್ಚುವರಿ ಬೇಡಿಕೆ ಅನ್ನೋದಕ್ಕೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆ ಕಾರಣವಾಗುತ್ತದೆ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದಿಷ್ಟು ಹೊಂದಿಸಿ ಬರೆದಿರುತ್ತೆ. ಇನ್ನು 1 ಮಾರ್ಕ್ಸ್ ಕ್ವಶನ್ ನೋಡಿದ್ರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಪದಗಳಲ್ಲಿ ಉತ್ತರಿಸಿ. ಜಾಸ್ತಿ ಏನು ಬರೆಯೋದು ಬೇಡ, ಎರಡು ಲೈನ್ಸಲ್ಲಿ ಬರೆದ್ರೆ ಸಾಕು, ಅಥವಾ ಒಂದು ವಾಕ್ಯದಲ್ಲಿ ಬರೆದು ಸಾಕು. 5x1 ಕ್ವಶನ್ನು 5 ಕ್ವಶನ್ಸ್ ಇರುತ್ತೆ.
ಅಸಾಮಾನ್ಯ ಲಾಭದ ಅರ್ಥ ನೀಡಿ ಅಂತ ಕೇಳಿದ್ದಾರೆ. ತೆರಿಗೆಯೇತರ ಪಾವತಿ ಯಾವುದಾದರೂ ಒಂದು ಉದಾಹರಣೆ ಕೊಡಿ. ಮುಕ್ತ ಆರ್ಥಿಕತೆ ಎಂದರೇನು ಅರ್ಥೈಸಿ. ಸೊ ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಒಂದು ಕೋಶೀಯ ವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಇದೆ. ಚಾಲಕಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಬ್ಬರು ಅನುಭೋಗಿ ಬೇಡಿಕೆ ರೇಖೆಯು ಕ್ರಮವಾಗಿ DP20 ಹಾಗೆ 20-20 ಅದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇವೆಲ್ಲ ಕ್ವಶನ್ಸ್ನ ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ಒಂದೊಂದೇ ಕ್ವಶನ್ಸ್ನ ನಿಮ್ಮ ಗೈಡಲ್ಲಿ ಇರುತ್ತೆ. ಸೊ ಆ ಗೈಡಲ್ಲಿ ನೋಡ್ಕೋಬೋದು. ಇಲ್ಲಾಂದರೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ಅಲ್ಲೂ ಕೂಡ ನೀವು ನೋಡ್ಕೋಬೋದು. ನೆಕ್ಸ್ಟ್ ಭಾಗ ಬಿ ಬಂದುಬಿಟ್ಟು 6x2 ಅಂದರೆ 2 ಮಾರ್ಕ್ಸಿಂದು 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. 12 ಮಾರ್ಕ್ಸ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಎಷ್ಟು ಕ್ವಶನ್ಸ್ನ ಕೊಟ್ಟಿರ್ತಾರೆ ಅಂದರೆ 3, 9, 10 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಮೂಲ ಅರ್ಥಕತೆ ಚಟುವಟಿಕೆಗಳು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳನ್ನು ಸೇರಿಸಿ. ದೀರ್ಘಾವಧಿ ವೆಚ್ಚಗಳು ಯಾವ್ಯಾವು ಅಂತ ಕೇಳ್ತಾರೆ. ಒಂದು ಉದ್ಯಮ ಘಟಕ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ಹೆಸರಿಸಿ. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅರ್ಥವನ್ನು ನೀಡಿ ಅಥವಾ ಅದರ ಸೂತ್ರವನ್ನು ಬರೆಯಿರಿ. ಮಧ್ಯಂತರ ಸರಕು ಅರ್ಥವನ್ನು ಒಂದು ಉದಾಹರಣೆಗಳೊಂದಿಗೆ ನೀಡಿ ಅಂತ ಕೇಳಿದರೆ. ನೆಕ್ಸ್ಟ್ ಅನುಭೋಗಿ ಬಿಂಬಕ 2 ಭಾಗಗಳು ಅಥವಾ ವಿವರಿಸಿ. ಸರ್ಕಾರದ ಮುಂಗಡ ಪತ್ರ ಯಾವುದಾದರೂ 2 ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಇದಿಷ್ಟು ಅನ್ನೋ ಕ್ವಶನ್ಸ್ನ ಓದ್ಕೊಳ್ಳಿ. ಕೇಂದ್ರ ಸರ್ಕಾರ ಯಾವುದಾದರೂ 2 ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ಕ್ವಶನ್ಸ್ನ ಓದ್ಕೊಂಡ್ರು ಇದರಲ್ಲಿ ಮಿನಿಮಮ್ ಅಂದರೆ ನಿಮಗೆ 5 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಸೊ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಇದರಲ್ಲಿ ತೆಗಿಬೋದು. ನೆಕ್ಸ್ಟ್ ಭಾಗ ಸಿ ಅಂದರೆ 5x4 ಅಂದರೆ 4 ಮಾರ್ಕ್ಸಿಂದು 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ನಿಮ್ಗೆ ಇಲ್ಲಿ ಎಷ್ಟು ಕ್ವಶನ್ಸ್ನ ಕೊಟ್ಟಿರ್ತಾರೆ? 3, 6, 9 ಕ್ವಶನ್ಸ್ನ 8 ಕ್ವಶನ್ಸ್ನ ಕೊಟ್ಟಿರ್ತಾರೆ. 8 ಕ್ವಶನ್ಸ್ನಲ್ಲಿ ನೀವು 5 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಒಂದು ಆರ್ಥಿಕತೆಯ 3 ಕೇಂದ್ರ ಸಮಸ್ಯೆಗಳನ್ನು ಯಾವ್ಯಾವ ವಿವರಿಸಿ. ಫಸ್ಟ್ ಚಾಪ್ಟರಿಂದ ಬಂದಿದೆ. ಸೊ ಅದನ್ನೇ ಬರೀಬೋದು. ನೆಕ್ಸ್ಟ್ ಸ್ಥಗಿತತೆಯ ಬಿಂದು ಕುರಿತು ಸಮಸ್ಥಿತಿ ಲಾಭ ಸಾಮಾನ್ಯ ಲಾಭ ಕುರಿತು ಬರೀರಿ ಅಂತ ಹೇಳಿದರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ. ಇಲ್ಲೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ. ಸೊ ಅದನ್ನು ಕೂಡ ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಇದೆ. ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಕುರಿತು ಬರೀರಿ ಅಂತ ಕೇಳಿದರೆ. ಭಾರತ ರಿಸರ್ವ್ ಬ್ಯಾಂಕ್ನ ಕಾರ್ಯವನ್ನು ಕುರಿತು ಬರೀರಿ. ಸೊ ಇದು ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟು. ಕಾರ್ಯಗಳನ್ನು ಕೇಳ್ತಾರೆ, ಕರೆಕ್ಟಾಗಿ ಓದ್ಕೊಂಡಿರಿ. ನೆಕ್ಸ್ಟು ಸಮಗ್ರ ಆರ್ಥಿಕತೆ ಸಮತೋಲನ ಪೂರೈಕೆಯ ಭಾಗವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಅಂತ ಕೇಳಿದರೆ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆಗಳನ್ನು ಚರ್ಚಿಸಿ ಅಂತ ಕೇಳ್ತಾರೆ. ಸಂದಾಯ ಬಾಕಿಯ ಚಾಲ್ತಿ ಖಾತೆಯನ್ನು ಭಾಗಗಳ ಪಟವನ್ನು ಬರೆಯಿರಿ. ಎಲ್ಲ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ಕ್ವಶನ್ಸ್ನ ಓದ್ಕೊಳ್ಳಿ. ಇನ್ನು ಭಾಗ ಡಿಗೆ ಬಂದುಬಿಟ್ರೆ 6 ಮಾರ್ಕಿಂದು 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 18 ಮಾರ್ಕ್ಸ್ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಇಲ್ಲಿ ಎಷ್ಟು ಕ್ವಶನ್ಸ್ನ ಕೊಟ್ಟಿರ್ತಾರೆ ಅಂದರೆ 5 ಕ್ವಶನ್ಸ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ 3 ಕ್ವಶನ್ಸ್ನ ಅಟೆಂಡ್ ಮಾಡಿದ್ರೆ ಔದಾಸೀನ ವಕ್ರರೇಖೆ ಬಜೆಟ್ ಮಿತಿಯ ಬೇಡಿಕೆ ರೇಖೆಯನ್ನು ನಿಶ್ಚಿತಿಯನ್ನು ವಿವರಿಸಿ ಅಂತ ಹೇಳಿದರೆ. ಸೊ ಇದು ಇಂಪಾರ್ಟೆಂಟ್. ಔದಾಸೀನ ವಕ್ರರೇಖೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್. 100% ಬಂದೇ ಬರುತ್ತೆ. ಸೊ ಅದನ್ನು ಕಲ್ತ್ಕೊಂಡಿರಿ. ಇನ್ನು TVC, TC, AVC, SAC ಇವ ಕಂಡುಹಿಡಿಯೋದಿರುತ್ತೆ. ಸೊ ಒಂದು ಟೇಬಲ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಇದು ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಕೂಡ ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಹಾಗೆ ಇವೆಲ್ಲ ಕ್ವಶನ್ಸು ನೋಡ್ಕೊಂಡಿರಿ, ಬರುವ ಚಾನ್ಸಸ್ ಇದೆ. ಇನ್ನು ಭಾಗ ಈಗ ಬಂದುಬಿಟ್ರೆ 2x5 ಅಂದರೆ 5 ಮಾರ್ಕ್ಸಿಂದು 2 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇದು ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆಗಳು ಅಂದರೆ ನಿಮ್ಮ ಒಂದು ಗೈಡ್ ಅಥವಾ ಬುಕ್ಕಲ್ಲಿ ಲಾಸ್ಟ್ ಪೇಜಲ್ಲಿ ಇರುತ್ತಲ್ಲ. ಸೊ ಆ ಕ್ವಶನ್ಸ್ಗಳಿದು ಲಾಸ್ಟ್ 3-2 ಪೇಜಲ್ಲಿ ಈ ಒಂದು ಕ್ವಶನ್ಸ್ಗಳು ಇರುತ್ತೆ. ಅದೇ ಕ್ವಶನ್ಸ್ ಯಾವುದೇ ಚೇಂಜ್ ಆಗಲ್ಲ. ಯಾರೆಲ್ಲ ಎಕನಾಮಿಕಲ್ ಪಾಸ್ ಆಗಬೇಕಂತಾರೆ ಇದಿಷ್ಟು ಕ್ವಶನ್ಸ್ನ 2 ಕ್ವಶನ್ಸ್ನ ಓದ್ಕೊಂಡು ಒಂದಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQನ ಫಿಲ್ ಮಾಡಿಬಿಟ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಬರುತ್ತೆ. ಸೊ ಇದು ಸೇಮ್ ಕ್ವಶನ್ಸ್, ಯಾವುದೇ ರೀತಿ ಚೇಂಜ್ ಆಗಲ್ಲ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇದೆ. ಇವೆಲ್ಲ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಇಂಪಾರ್ಟೆಂಟ್ ಇದೆ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ಇದೆ ಕೆಳಗಡೆ. ನೆಕ್ಸ್ಟ್ ಇದು ಕೂಡ 3 ಕ್ವಶನ್ಸ್ನ ಕೊಟ್ಟಿರ್ತಾರೆ. 3ರಲ್ಲಿ ಯಾವುದಾದ್ರು 2 ಬರೆದ್ರೆ ನಿಮಗೆ ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್ನ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಸೇಮ್ ಏನು ಚೇಂಜಸ್ ಅನ್ನೋದು ಇರೋಲ್ಲ. ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ ಇಂಗ್ಲೀಷ್ ಮೀಡಿಯಮ್ದು. ಸೊ ನೋಡ್ಕೊಳ್ಳಿ, ಜಸ್ಟ್ ಸ್ಕ್ರೋಲ್ ಮಾಡ್ತೀನಿ, ನೋಡ್ಕೊಳ್ತಾ ಹೋಗಿ. ಕ್ವಶನ್ಸ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡ್ಕೊಳ್ತಾ ಹೋಗಿ. ಸೊ ನೋಡ್ಕೊಳ್ತಾ ಹೋಗಿ, ಎಲ್ಲ ಇಂಪಾರ್ಟೆಂಟ್ ಇದೆ. ಎಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆನ್ಸರ್ನ ಸೇಮ್ ಕನ್ನಡ ಮೀಡಿಯಮಿಗೆ ಹೇಳಿದ್ನಲ್ಲ, ಸೊ ಅದೇ ಆನ್ಸರ್ ಬರುತ್ತೆ ಇದಕ್ಕೂ ಕೂಡ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ
ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಎಕನಾಮಿಕ್ ಎಕ್ಸಾಮ್ ಬರೀತಿರುವಂಥ ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.